ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಿರಿಧಾನ್ಯಗಳಲ್ಲಿ ಒಂದಾದ ಸಾಮೆ ಎಂಬ ಸಿರಿಧಾನ್ಯದಿಂದ ನೂಡಲ್ಸ್ ಮಾಡ್ತಾ ಇದ್ದೀನಿ. ಈ ನೂಡಲ್ಸನ್ನು ನಾನು ಆರ್ಗ್ಯಾನಿಕ್ ಮಂಡ್ಯದಿಂದ ಖರೀದಿಸಿದೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಪ್ಲಸ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸಿರಿಧಾನ್ಯಗಳಲ್ಲಿ ಒಂದಾದ ಸಾಮೆ ಮಕ್ಕಳಿಗೂ ಸಹ ಕೊಡಬಹುದು. ಅಕ್ಕಿ, ಗೋಧಿ ಎಂಥ ಧಾನ್ಯಗಳಿಗೆ ಹೋಲಿಸಿದಾಗ ಸಾಮೆಯು ಅಧಿಕ ಪೌಷ್ಟಿಕಾಂಶ ಉಳ್ಳವದಾಗಿದೆ. ಇದರಲ್ಲಿ ಪ್ರೋಟೀನ್, ನಾರು, ಫೈಬರ್, ಕ್ಯಾಲ್ಶಿಯಂ, ಕಬ್ಬಿನಾಂಶ, ಫಾಲಿಕ್ ಆಸಿಡ್, ಮ್ಯಾಗ್ನೀಷಿಯಂ, ಜಿಂಕ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಅಧಿಕವಾಗಿದ್ದು ಕ್ಷಾರೀಯ ಗುಣವನ್ನು ಹೊಂದಿದೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆಯಾಗಿದ್ದು ಗ್ಲೂಟೆನ್ ಅಥವಾ ಅಂಟುಗುಣ ರಹಿತವಾಗಿದೆ. ಅಧಿಕ ನಾರಿನಿಂದ ಎಂದರೆ 9.8% ಕೂಡಿರುವುದರಿಂದ ಸಾಮೆಯು ಕರುಳಿನಿಂದ ಕಲ್ಮಶವನ್ನು ಹೊರಗೆ ಹಾಕಿ ದೇಹವನ್ನು ಸ್ವಚ್ಛವಾಗಿಡುತ್ತದೆ. ಅಧಿಕ ನಾರು ಮತ್ತು ಪ್ರೋಟೀನ್ ಇರುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. ನಾರಿನ ಅಂಶ ಇರುವುದರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಎಂದರೆ LDL ಅನ್ನು ತೆಗೆಸಿ HDL ಅಥವಾ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಇದು ಗ್ಲೂಟೆನ್ ಫ್ರೀ ಆಗಿರೋದ್ರಿಂದ ಗ್ಲೂಟೆನ್ ಅಲರ್ಜಿ ಯಾರ್ಯಾರಿಗಿರುತ್ತೋ ಅವರು ಆರಾಮಾಗಿ ಇದನ್ನು ಸೇವಿಸಬಹುದು. ಡಯಾಬಿಟಿಸ್ ಇರುವವರಿಗೆ ಸಾಮೆ ತುಂಬಾ ಒಳ್ಳೆಯ ಆಹಾರ. ಇದನ್ನು ನಾವು ಕಮ್ಮಿ ಎಣ್ಣೆ, ಕಮ್ಮಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ ನೂಡಲ್ಸನ್ನು ನಾನು ಫಸ್ಟು ನೀರಲ್ಲಿ ಕುದಿಸ್ಕೊಂಡೆ ಒಂದು 5-6 ನಿಮಿಷ. ಅದಾದಮೇಲೆ ನಾನು ಸ್ಟ್ರೇನ್ ಮಾಡಿ ನೂಡಲ್ಸ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಟ್ಟೆ. ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ, ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್ ಮತ್ತು ಅದಕ್ಕೆ ಕೊಟ್ಟಿರುವಂತಹ ಮಸಾಲೆಯನ್ನು ಹಾಕಿದ್ದೀನಿ. ಒಂದು 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್ ಅಷ್ಟೇ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ಯೂಸ್ ಮಾಡ್ಕೊಬೋದು. ವರ್ಜಿನ್ ಆಲಿವ್ ಆಯಿಲ್ ಕೂಡ ಹಾಕೋಬಹುದು, ಇಲ್ಲ ತುಪ್ಪನೂ ಸಹ ಯೂಸ್ ಮಾಡ್ಕೋಬಹುದು. ಸೊ ಅದಾದಮೇಲೆ ನಾನು ನೂಡಲ್ಸ್ ಬೇಯಿಸ್ಕೊಂಡು ಇಟ್ಕೊಂಡಿರೋ ನೂಡಲ್ಸನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಅಟ್ಲೀಸ್ಟ್ ನಿಮಗೆ ತಿರ್ಗಾ ಇನ್ನೊಂದು 5 ನಿಮಿಷ ಆದರೂ ಇದು ಕುಕ್ ಆಗಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. So this is almost ready and ready to serve. Thank you for watching. Bye bye.